Pranams to all Atma Jyotis. Today Subbu has a question. Subbu, ಇವತ್ತು ಪ್ರಶ್ನೆ ಇದೆ. What is transcendence and what is immanence ಅಂತ? Transcendence and immanence. That's a question which is comes ಸಾಮಾನ್ಯವಾಗಿ it comes in all the spirituality circles. Transcendence and immanence. ಸೊ ಅದಕ್ಕೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಅದು ಸಂಸ್ಕೃತದಲ್ಲಿ ಹೇಳಬೇಕಾದ್ರೆ ಪಾರಮಾರ್ಥಿಕ ಮತ್ತು ವ್ಯಾವಹಾರಿಕ, ದಿ ಹೈಯರ್ ಅಂಡ್ ದಿ ಲೋವರ್. ಓಕೆ, ದಿ ಪಾರಮಾರ್ಥಿಕ ಈಸ್ ಸಮಥಿಂಗ್ ಬಿಯಾಂಡ್ ಅಂಡ್ ವ್ಯಾವಹಾರಿಕ ಈಸ್ what comes in our day-to-day life. So the top question is about what is transcendence and what is immanence. Okay. Now this the question of transcendence and immanence, it comes in almost all the spiritual circles. Mahesh Yogi made famous the word called transcendental meditation. Okay. Then if you read ISKCON literature, it's called transcendental consciousness of Krishna. So transcendence is something which is beyond this world. ಈ ಪ್ರಪಂಚಕ್ಕೆ ಸಂಬಂಧ ಪಡೆದ ಮೇಲಿದ್ದು, something which is not a part of the world. ಪ್ರಕೃತಿಗೆ ಸಂಬಂಧಪಟ್ಟಿದ್ದು ಟ್ರಾನ್ಸೆಂಡೆನ್ಸ್. ದೇರ್ ಆರ್ ಟೂ ಆಸ್ಪೆಕ್ಟ್ ಆಫ್ ಅಸ್. ನಮ್ಮಲ್ಲಿ ಎರಡು ಭಾಗ ಇದೆ, ನಮ್ಮಲ್ಲಿ ಎರಡು ಲೆವೆಲ್ಸ್ ಇದೆ. ಒಂದು ವಾಟ್ ಈಸ್ ಫಿಸಿಕಲ್, ಮೆಟೀರಿಯಲ್, ಭೌತಿಕ, ಮತ್ತು ಭೌತಿಕ ಅಲ್ಲದಿದ್ದದ್ದು. ದಟ್ಸ್ ವಾಟ್ ಈಸ್ ನಾನ್ ಫಿಸಿಕಲ್. ನಾನ್ ಫಿಸಿಕಲ್ ಕೆನಾಟ್ ಟೇಕ್ ಬರ್ತ್. ನಾನ್ ಫಿಸಿಕಲ್ has no relationship to what is non-physical, has no manifestation in the universe. Correct. What is physical is bhautika and paramarthika. What is non-physical? So nammali ಏನು physical ಇದೆ? What is physical in us? The world which you see is physical, material, is made of matter. Prakriti. Physical is prakriti. The physical world what we see, ಭೌತಿಕ ಪ್ರಪಂಚ ನಾವು ಏನು ನೋಡ್ತೇವೆ ಅದು ಪಂಚಭೂತಗಳಿಂದ ಆಗಿದೆ. ಇಟ್ ಇಸ್ ಮೇಡ್ ಅಪ್ ಆಫ್ 5 ಗ್ರೇಟ್ ಎಲಿಮೆಂಟ್ಸ್: ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ದಿಸ್ ಫಿಸಿಕಲ್ ವರ್ಲ್ಡ್ ಇಸ್ ಮೇಡ್ ಅಪ್ ಆಫ್ 5 ಎಲಿಮೆಂಟ್ಸ್. ವಾಟ್ ಆರ್ ದೇ? Ether. Let it be like that. Okay. Ether or space, then air, water, fire and earth. These are the 5 elements which is made up of yavadu what you see physically. And that physical thing what you see now ಭೌತಿಕವಾಗಿ ನೋಡಿದ್ರೆ ಐದು ಎಲಿಮೆಂಟ್ಸ್. ಅದು ನಮ್ಮ ಕಣ್ಣಿಗೆ ನಮ್ಮ ಪ್ರಪಂಚ ನಮ್ಗೆ ಕಾಣುತ್ತೆ ಹೇಗೆ? ಹೌ ಯು ಸಿ ದ ವರ್ಲ್ಡ್? ಥ್ರೂ 5 ಸೆನ್ಸೇಷನ್ಸ್ ಇನ್ ದ ಬಾಡಿ. ಅದು ಪಂಚ ತನ್ಮಾತ್ರಗಳು ಅಂತ ಹೇಳಿದೆ. ಪಂಚ ಸೆನ್ಸೇಷನ್ಸ್, 5 types of sensations. The physical world translates into 5 sensations in us. 5 ಸೆನ್ಸೇಷನ್ ಆಗುತ್ತೆ. ಯಾವುದು? ಆಕಾಶ, ದ ಸ್ಪೇಸ್ ಎಲಿಮೆಂಟ್ ಬಿಕಮ್ಸ್ ಸೌಂಡ್. ಆಕಾಶ ಶಬ್ದ ಆಗ್ತದೆ. ಆಕಾಶ ಶಬ್ದ ಆಗ್ತದೆ. ಶಬ್ದ ಇಲ್ಲದೆ ಆಕಾಶ ಇಲ್ಲ, ಆಕಾಶ ಇರುವ ಅನುಭವ ಇಲ್ಲ. ದ ಸ್ಪೇಸ್ ಈಸ್ ಸೌಂಡ್. ದಿಸ್ ಸೇ ಆಕಾಶ ತತ್ವ ಇಸ್ ರೆಪ್ರೆಸೆಂಟ್ ಬೈ ಶಬ್ದ, ರೈಟ್? ದೆನ್ ಗಾಳಿ, the air is represented by touch. Air you can experience by touch. Akasha is sound. Akasha shabda tattva. Gali sparsha, right? Then comes fire, agni tattva. Agni tattva ಏನಾಗುತ್ತೆ? ರೂಪ. ನಾವು ಏನೇನು ಕಾಣ್ತಾ ಪ್ರಪಂಚ ಎಲ್ಲ ಬೆಳಕಿನಲ್ಲಿ. ಇಟ್ಸ್ ಎಲಿಮೆಂಟ್ ಮಾಡಿಫಿಕೇಶನ್ ಆಫ್ ಅಗ್ನಿತತ್ವ, ಫಾರ್ಮ್, ರೂಪ. ಟಿಲ್ ಫೈರ್ ಕಮ್ಸ್, ದ ಅಗ್ನಿತತ್ವ ಕಮ್ಸ್, ದೇರ್ ಇಸ್ ನೋ ಫಾರ್ಮ್. ಓಕೆ, ಸ್ಪೇಸ್ ಇಸ್ ಫಾರ್ಮ್ಲೆಸ್, ದ ವಿಂಡ್ ಇಸ್ ಫಾರ್ಮ್ಲೆಸ್. ಆಕಾಶತ್ವಕ್ಕೆ ಆಕಾರ ಇಲ್ಲ, ಗಾಳಿಗೆ ಆಕಾರ ಇಲ್ಲ. ಸ್ಪೇಸ್ ಇಸ್ ಫಾರ್ಮ್ಲೆಸ್ ಅಂಡ್ ವಿಂಡ್ ಇಸ್ ಫಾರ್ಮ್ಲೆಸ್. ಫಸ್ಟ್ ಟೈಮ್ ಫಾರ್ಮ್ ಬರುತ್ತೆ ಇಲ್ಲಿ, ರೂಪ. ಯಾವಂತ? ಫೈರ್ ಎಲಿಮೆಂಟ್, ಅಗ್ನಿತತ್ವ. So then comes, ಅದನ್ನು ಒಂದೊಂದ್ಸಲ ಟಚ್ ಮಾಡ್ತಾ ಇದ್ದಿಲ್ಲ, then comes the water.
ಅಗ್ನಿತತ್ವ